ರಾಷ್ಟ್ರ ಕ್ರಾಂತಿ ನ್ಯೂಸ್ ಇಂಪ್ಯಾಕ್ಟ್. ಎಚ್ಚೆತ್ತುಕೊಂಡ ಸರ್ಕಾರ, ಕೊಪ್ಪಳದಲ್ಲಿ ಆರಂಭವಾಯಿತು ಕಡಲೆ ಖರೀದಿ ಕಾರ್ಟ್. ವರದಿ ಪ್ರಸಾರವಾದ ಬೆನ್ನಲ್ಲೇ ಕುಕನೂರು ಎಪಿಎಂಸಿಯಲ್ಲಿ ಖರೀದಿ ಪ್ರಕ್ರಿಯೆಗೆ ಅದ್ದೂರಿ ಚಾಲನೆ. ರೈತರ ಪರವಾಗಿ ಧ್ವನಿ ಎತ್ತಿದ ಅಂದಪ್ಪ ಕೋಳೂರ. 1 ತಿಂಗಳ ಒಳಗೆ ಹಣ ಪಾವತಿಸಲು ಸರ್ಕಾರಕ್ಕೆ ಗಡುವು. ರೈತರ ಸಂಕಷ್ಟಕ್ಕೆ ಕನ್ನಡಿ ಹಿಡಿಯುವುದೇ ನಮ್ಮ ಮಾಧ್ಯಮದ ಮುಖ್ಯ ಗುರಿ. ಕೊಪ್ಪಳ ಜಿಲ್ಲೆಯಲ್ಲಿ ಕಡಲೆ ಕಟಾವು ಮುಗಿದ್ರೂ ಖರೀದಿ ಕೇಂದ್ರ ಆರಂಭವಾಗದೆ ರೈತರು ಕಂಗಾಲಾಗಿದ್ರು. ಈ ಬಗ್ಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಹೇಗಿದೆ ಅಂದ್ರೆ, ಇಂದು ಕುಕನೂರು ಎಪಿಎಂಸಿಯಲ್ಲಿ ಕಡಲೆ ಖರೀದಿ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಿದೆ. ಹೌದು, ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇಂದು ಕಡಲೆ ಖರೀದಿ ಕಾಟಕ್ಕೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ಚಾಲನೆ ಕೊಟ್ಟಿದ್ದಾರೆ. ಜನವರಿ 29ರಂದೇ ಜಿಲ್ಲೆಯ 27 ಭಾಗಗಳಲ್ಲಿ ಖರೀದಿ ಕೇಂದ್ರ ತೆರೆಯಲು ಆದೇಶವಿದ್ರೂ ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ರೈತರು ಪರದಾಡುವಂತಾಗಿತ್ತು. ಆದರೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈ ಧ್ವನಿ ಇಲ್ಲದವರ ಪರವಾಗಿ ವರದಿ ಮಾಡಿದ ಬೆನ್ನಲ್ಲೇ ಈಗ ಖರೀದಿ ಪ್ರಕ್ರಿಯೆ ಚುರುಕುಗೊಂಡಿದೆ. ಚಾಲನೆ ನೀಡಿ ಮಾತನಾಡಿದ ಅಂದಪ್ಪ ಕೋಳೂರ ಅವರು, ರೈತರು ಖಾಸಗಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರಿ ಮೋಸ ಹೋಗಬೇಡಿ, ಸರ್ಕಾರದ ಬೆಂಬಲ ಬೆಲೆ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳಿ ಅಂತ ಕರೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಜಿಲ್ಲೆಯ ಇನ್ನುಳಿದ 25 ಕೇಂದ್ರಗಳಲ್ಲಿಯೂ 2 ದಿನದ ಒಳಗೆ ಕಾರ್ಟ್ ಆರಂಭಿಸಬೇಕು ಮತ್ತು ಖರೀದಿಸಿದ 1 ತಿಂಗಳ ಒಳಗೆ ರೈತರ ಖಾತೆಗೆ ಹಣ ಜಮೆ ಮಾಡಬೇಕು ಅಂತ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ನೋಡ್ರಿ, ಕೊಪ್ಪಳ ಜಿಲ್ಲೆದಾಗಲ್ಲ ಇವತ್ತು ರಾಜ್ಯಾದ್ಯಂತ ಹೆಚ್ಚು ಕಡ್ಲಿ ಬೆಳೆದು ಯಾರು ರೈತರು ಕಂಗಾಲಾಗಿದ್ರು ಅಂತೇಳಿ ಇವತ್ತು ಮುಖ್ಯಮಂತ್ರಿಗೆ ಆತು, ತಹಶೀಲ್ದಾರ್ ಮೂಲಕ ಆತು, ಇವತ್ತು ಡಿಸಿ ಮುಖಾಂತರ ಆತು, ದೋಷ ಯಾರಿಗೆ ಆತು, ಎಲ್ಲರಿಗೆ ಆತು, ಮೇಲನ್ನು ಕಳಿಸಿದ್ವಿ. ಎಲ್ಲರಿಗೆ ಮತ್ತು ಒಂದು 10,000 ಬೆಂಬಲ ಬೆಲೆ ನಾವು ಆಗ್ರಹ ಇಟ್ಟಿದ್ವಿ. ಆದ್ರೆ ಏನೋ ಒಂದು ಸರ್ಕಾರ ನಮ್ಮ ಇವತ್ತು ಮಾಧ್ಯಮನು ಎಲ್ಲಾ ಮಾಧ್ಯಮನು ನಮ್ಗ ಹಿಂದ ನಾವೇನು ಮನವಿ ಸತ್ಕಮ್ಮೆ ನಮ್ಗ ಮಾಧ್ಯಮ ಅವರು ಪ್ರಸಾರ ಮಾಡಿದ್ರು. ಇವತ್ತು ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಸರ್ಕಾರ ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಶೀಘ್ರದಲ್ಲಿನ ಒಂದು ಜನವರಿ ಕೊನೆ ವಾರದಲ್ಲಿ 29ಕ್ಕೆ ಆದೇಶ ಮಾಡಿದ್ರು. ಕಡ್ಲಿ ಖರೀದಿ ಕೇಂದ್ರದ್ದು ಆದೇಶ ಮಾಡಿದ್ರು. ಇವತ್ತು ನೋಂದಣಿ ಪ್ರಕ್ರಿಯೆ ನಡೆದಿತ್ತು. ಆ ಕಡ್ಲಿ ಖರೀದಿ ಕೇಂದ್ರನು ಕಾಟ ಇನ್ನೂ ಆರಂಭಾಗಿದ್ದಿಲ್ಲ. ಇವತ್ತು ಮಾರ್ಕೆಟ್ನಲ್ಲಿ ಬೆಲೆ ಪೂರ್ಣ ಕುಸಿದಿತ್ತು. 5,000ರಿಂದ 100, 200 ಮಾರಾಟ ಆಗ್ತಿತ್ತು. ಇವತ್ತು ಶೀಘ್ರದಲ್ಲಿ ಹಿಂಗಾಕೈತಿ ಅಂತೇಳಿ ಮತ್ತು ಮೇಲೆ ನಾವು ಮತ್ತೊಂದ್ಸಲ ಒಳಗಡೆ ಟಿವಿ ಮಾಧ್ಯಮ ಕೊಟ್ಟು ಅವ್ರು ಪ್ರಸಾರ ಮಾಡಿದ್ರು. ಎಲ್ಲ ಅವ್ರ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಶೀಘ್ರದಲ್ಲಿ ಇಲ್ರಿ ಇವತ್ತು ಖರೀದಿ ಕಾಟನ ಆರಂಭ ಮಾಡೋಣ ಅಂತೇಳಿ ಇವತ್ತು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ನಾವು ಏನೈತಿ ಇವತ್ತು ಅವರು ಹೋಗಿ ಇವತ್ತು ಖರೀದಿ ಕಾಟನ ಇವತ್ತು ಕುಕ್ನೂರಾಗ ಖರೀದಿ ಕಾಟ ಒಂದು ಚಾಲನೆ ನೀಡಿ ಎಲ್ಲ ರೈತರು ಇದಕ್ಕೆ ಚಾಲನೆ ನೀಡಿ ಇವತ್ತಿನಿಂದ ಚಾಲು ಆಗೈತಿ, ಪ್ರಾರಂಭ ಆಗೈತಿ. ಅನುಕೂಲತೆ ಮಾಡ್ಕೇರಿ, ಸೌಲಭ್ಯ ಪಡ್ಕರಿ. ಇವತ್ತು 5,875 ರೂಪಾಯಿ ಬೆಲೆ ಐತಿ. ಬೆಲೆ ಇದ್ದು ಬೆಲೆ ಆದ್ರೆ ನಾವು ಉಳಿಸ್ಕೊಂಡು 10 ರೂಪಾಯಿ ಲಾಭ ಮಾಡ್ಕೊಂಡ ಬ್ಯಾರಿಕಲ್ಲ ಕೂಲಿ ಆಳಿಂದ ಪಾಲಿ ಆಳಿಂದ ಕಷ್ಟ ಸುಖ ಎಲ್ಲ ಏನೈತಿ ರೈತರ ಕಷ್ಟ ರೈತರಿಗೆ ಗೊತ್ತು, ಇನ್ನೊಬ್ರು ಕಷ್ಟ ಯಾರಿಗೂ ಗೊತ್ತಿರಲ್ಲ ಅಂತ ಇವತ್ತೇನು ಎಲ್ಲಾ ಮಾಧ್ಯಮದವರಿಗೆ ನಾನು ಈ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಯಾವಾಗ ನಾವು ಸುದ್ದಿ ಕಳಿಸ್ತೀವಿ ಎಲ್ಲಾ ಟೈಮ್ನಾಗಲೂ ಪ್ರಸಾರ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಎಚ್ಚೆತ್ತುಗಳ ಅಂತ ಇವತ್ತು ನಮ್ಮ ಮಾಧ್ಯಮ ಮಾಡೈತೆ ಅಂತ ಎಲ್ಲರಿಗೆ ಕೈ ಮುಗಿದು ಇವತ್ತೇನು ಚಲೋ ಆಗೈತಿ. ಇನ್ನು 27 ಖರೀದಿ ಕೇಂದ್ರದಲ್ಲಿ ಅದಾವು. ಇನ್ನು 27 ಕಡೆನು ಎಲ್ಲಾ ಕಡೆನು ಇನ್ನು ಖರೀದಿ ಕೇಂದ್ರ ಇವತ್ತು ನಾಳಿಂದಾನೇ ಚಾಲು ಮಾಡ್ಬೇಕು. ಆ ರೈತರಿಗೆ ಎಲ್ಲಾ ರೈತರಿಗೆ ಅನುಕೂಲ ಆಗ್ಬೇಕು. ಬೇರೆ ಬೇರೆ ರಾಜ್ಯದಾಗ ಏನು ಚಾಲು ಆಗಿಲ್ಲ, ಬೇರೆ ಬೇರೆ ಜಿಲ್ಲಾದಾಗ ಏನು ಚಾಲು ಇಲ್ಲ, ಅಲ್ಲಿ ಸಹಿತ ಇವತ್ತು ಖರೀದಿ ಕೇಂದ್ರ ಕಾಟ ಆರಂಭಿಸಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಕೊಡೋಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಈ ನಮ್ಮ ಕೊಪ್ಪಳ ಜಿಲ್ಲೆ 27 ಕಡೆ ಈಗ ನೋಂದಣಿ ಕಾರ್ಯಕ್ರಮ ಶುರುವಾಗಿದ್ದು ಇವತ್ತ ಎಲ್ಲ ಟಿವಿ ಮಾಧ್ಯಮರ ಕೂಟಕ ರೈತರು ನಾವು ಎಲ್ಲ ಮನವಿ ಕೊಟ್ಟು ಎಲ್ಲ ನಾವು ಅವ್ರಿಗೆ ನಾವು ಕೇಳಿಕೊಂಡಾಗ ಇವತ್ತಿನ ದಿವಸ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ಟಿವಿ ಎಲ್ಲ ಮಾಧ್ಯಮದವರು ಒತ್ತಡ ಮಾಡಿ ರೈತರು ಒತ್ತಡ ಮಾಡಿ ಇವತ್ತ ಕುಕನೂರಾಗ ಎಪಿಎಂಸಿಯಲ್ಲಿ ಇವತ್ತು ಖರೀದಿ ಕೇಂದ್ರವನ್ನು ಇವತ್ತಿನ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ರೈತರು ಎಲ್ಲ ಇವತ್ತಿನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮಾಧ್ಯಮದವರಿಗೆ ನಾನು ವಂದನೆಗಳನ್ನು ಹೇಳುತ್ತಾ, ಅದಕ್ಕಾಗಿ ಇವತ್ತ ಎಲ್ಲ ಈಗ ನೋಂದಣಿತ ಎಲ್ಲ ರೈತರು 5,875
ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಆಗಿದೆ. ಆದ್ರೆ APMCಯಲ್ಲಿ ಬಹಳ ಕಮ್ಮಿ ಇದ್ದ ಕಾರಣ ರೈತರು ಇಷ್ಟು ದಿನ ನಾವು ಎಲ್ಲ ಒತ್ತಡ ಮಾಡಿ ಮತ್ತು ಟಿವಿ ಮುಖಾಂತರ ಅವ್ರಿಗೆ ಮನವಿ ಕೊಟ್ಟು ತಹಸೀಲ್ ಆಫೀಸು DC ಆಫೀಸ್ ಎಲ್ಲ ಕೊಟ್ಟು ನಾವು ಇವತ್ತು ರೈತರು ಎಲ್ಲ ಇವತ್ತು ಒತ್ತಡಕ್ಕೆ ಅವರು ಇವತ್ತಿನ ಕುಕ್ನೂರಾಗ ಇವತ್ತಿನ ಬೆಂಬಲ ಬೆಲೆಯನ್ನು ಇವತ್ತು ಶುರು ಮಾಡಿದ್ದಾರೆ. ಅದಕ್ಕೆಲ್ಲರೂ ತಾಲೂಕಾ ಲೆವೆಲ್ ಯಾರು ನೋಂದಾಣಿಸಿರಿ ಅವ್ರು ಇವತ್ತು ನೀವು ತಂದು ಅವ್ರಿಗೆ ಕೊಟ್ಟು ಇವತ್ತು ನೀವು ನಿಮ್ಮ 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 ಹಣವನ್ನು ನೀವು ತಗೋಬೇಕಂದ್ರೆ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ದೇವರಡ್ಡಿ ನಾಗರೆಡ್ಡಿ ಇವತ್ತಿನಿಂದ ಇದನ್ನ ಬೆಂಬಲ ಬೆಲೆ ರೀ ಸ್ಟಾರ್ಟ್ ಮಾಡಿರ್ರಿ ಇವತ್ತು ಅವ್ರಿಗೆ ವಂದನೆಗಳವ್ರಿ. ಇವತ್ತು ಎಲ್ಲಾ ರಾಜ್ಯಗಳಂತಲೇ ಈಗ ಬೆಂಬಲ ಬೆಲೆ ಮಾಡಿದ್ದು ರೈತರಿಗೆ ಬಹಳ ಅನುಕೂಲ ಆತ್ರಿ, ಬಹಳ ಆತ್ರಿ. ರೇಟು ಬಹಳ ಡೌನ್ ಆಗೈತ್ರಿ. ಅವ್ರಿಗೆ ರೈತರಿಗೆ ಒಂದಿಟ್ಟು ಸುಖ ಆಗಲಿ ಅಂತಂದು ಕೋಳೂರು ಅಂದಪ್ಪನವ್ರಿಗೆ ವಂದನೆಗಳವ್ರಿ. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ನರೇಗಲ್, ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಸಿಇಒ ಶರಣಪ್ಪ ದೇವರಮನಿ ಸೇರಿ 10 ರೈತ ಮುಖಂಡರು ಭಾಗವಹಿಸಿದ್ರು. ರೈತರ ಹೋರಾಟಕ್ಕೆ ಮಾಧ್ಯಮದ ಶಕ್ತಿ ಸೇರಿದಾಗ ಬದಲಾವಣೆ ಸಾಧ್ಯ ಎಂಬುದಕ್ಕೆ ಕುಕನೂರಿನ ಈ ಖರೀದಿ ಕೇಂದ್ರವೇ ಸಾಕ್ಷಿ. ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಪ್ಪಳ.